ಶ್ರೀ ಗುರುಭ್ಯೋ ನಮಃ. ಓಂ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 385ನೆಯ ಭಾಗ. ವರಾಹ ಸ್ವಾಮಿಯು ಧರಣಿದೇವಿಗೆ ಪೃಥ್ವಿಯೇ ಈ ಮೊದಲು ನಡೆದ ಪುಣ್ಯ ಚರಿತ್ರೆಯೊಂದನ್ನು ಮತ್ತು ಮುಂದೆ ನಡೆಯಲಿರುವುದನ್ನೂ ಸಹ ಹೇಳುತ್ತೇನೆ, ಕೇಳು. ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದ ಹಿಂದಿನ ಕೃತಯುಗದಲ್ಲಿ ವಾಯುದೇವನು ನಾರಾಯಣನನ್ನು ಕುರಿತು ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಕುಳಿತು ತಪಸ್ಸು ಮಾಡಿದನು. ತಪಸ್ಸಿಗೆ ಮೆಚ್ಚಿ ಶ್ರೀದೇವಿ ಭೂದೇವಿಯರೊಡನೆ ಶ್ರೀನಿವಾಸನು ಪ್ರತ್ಯಕ್ಷನಾದನು. ಆ ತೀರ್ಥದ ದಕ್ಷಿಣ ತೀರದಲ್ಲಿ ಆನಂದವೆಂಬ ವಿಮಾನದಲ್ಲಿ ವಾಸಿಸುತ್ತಾ ನಿನಗೆ ಮಂಗಳವನ್ನುಂಟು ಮಾಡುತ್ತೇನೆಂದು ವಾಯುದೇವನಿಗೆ ಹೇಳಿ ಅಲ್ಲಿಯೇ ನೆಲೆಸಿದನು. ಹೀಗೆಂದು ಹೇಳಿದನು: ಭೂದೇವಿಯು ಸಾಮಾನ್ಯ ಮಾನವನಿಗೆ ಅದೃಶ್ಯವಾದ ಪರಮಾತ್ಮನು ಇಲ್ಲಿ ಎಲ್ಲರಿಗೂ ದೃಗ್ಗೋಚರವಾಗುವುದು ಆಶ್ಚರ್ಯವಲ್ಲವೇ? ದೇವತೆಗಳಿಗೆ ಒಡೆಯನಾದ ಶ್ರೀನಿವಾಸ ಮೂರ್ತಿಯು ನಿನ್ನ ಬಲಗಡೆಗೆ ನೆಲೆಸಿರುವನಲ್ಲವೇ? ಸ್ವಾಮಿಯೇ, ಅವನು ಜನರಿಂದ ಹೇಗೆ ಪೂಜೆ ಸ್ವೀಕರಿಸುವನು? ಹೀಗೆಂದು ಕೇಳಿದ್ದಕ್ಕೆ ವರಾಹ ಸ್ವಾಮಿಯು, ಒಮ್ಮೆ ಅಗಸ್ತ್ಯ ಮಹರ್ಷಿಯು ಈ ಕ್ಷೇತ್ರಕ್ಕೆ ಬಂದು 12 ವರ್ಷಗಳ ಕಾಲ ತಪಸ್ಸು ಮಾಡಿ ಅನೇಕ ವಿಧವಾಗಿ ಶ್ರೀಮನ್ನಾರಾಯಣನನ್ನು ಪೂಜಿಸಿ ತೃಪ್ತಿಪಡಿಸಿ ದರ್ಶನ ಕೊಟ್ಟ ಭಗವಂತನನ್ನು ಇಲ್ಲಿ ನಿನ್ನ ದರ್ಶನವು ಎಲ್ಲರಿಗೂ ಆಗಬೇಕು, ನಿನ್ನ ಸಾನ್ನಿಧ್ಯ ಇಲ್ಲಿ ನೆಲೆಸಿರಬೇಕು ಹೀಗೆಂದು ಬೇಡಿಕೊಂಡನು. ನಾರಾಯಣನು ಮಹರ್ಷಿಗೆ, ನಾನು ಸಕಲರಿಗೂ ದೃಗ್ಗೋಚರವಾಗುವಂತೆ ಶ್ರೀದೇವಿ ಭೂದೇವಿಯರೊಡನೆ ಇಲ್ಲಿ ಪ್ರತ್ಯಕ್ಷನಾಗಿ ಇರುತ್ತೇನೆ. ಆದರೆ ನನ್ನ ಆನಂದ ವಿಮಾನವು ಮಾತ್ರ ಯಾರಿಗೂ ಕಾಣಿಸುವುದಿಲ್ಲ. ಮಹರ್ಷಿಯೇ, ಕಲ್ಪಾಂತ್ಯದವರೆಗೂ ನಾನು ಇಲ್ಲಿರುತ್ತೇನೆ, ಇದರಲ್ಲಿ ಸಂಶಯವಿಲ್ಲ ಹೀಗೆಂದು ಹೇಳಿದನು. ಇದರಿಂದ ಹರ್ಷಗೊಂಡ ಅಗಸ್ತ್ಯನು ಭಗವಂತನಿಗೆ ನಮಸ್ಕರಿಸಿ ತನ್ನ ಆಶ್ರಮಕ್ಕೆ ಹಿಂದಿರುಗಿದನು. ಅಂದಿನಿಂದ ಭಗವಂತನು ಇಲ್ಲಿ ಎಲ್ಲರಿಗೂ ಕಾಣಿಸತೊಡಗಿದನು. ದಿವ್ಯಜ್ಞಾನ ದೃಷ್ಟಿಯುಳ್ಳ ಮಹರ್ಷಿಗಳಿಗೆ ಮಾತ್ರ ಆನಂದ ವಿಮಾನದಲ್ಲಿ ಸುಖಾಸೀನನಾಗಿರುವಂತೆ ಜ್ಞಾನ ನೇತ್ರಿಗಳಿಗೆ ಕಾಣಿಸುತ್ತಿದ್ದನು. ಹೀಗೆ ಅನೇಕ ಮಹಾಯುಗಗಳು ಕಳೆದು 28ನೇ ಚತುರ್ಯುಗ ಆವರ್ತದ ದ್ವಾಪರ ಯುಗದ ಅಂತ್ಯಭಾಗದಲ್ಲಿ ಮಹಾಭಾರತ ಯುದ್ಧವು ಸಂಭವಿಸಿ ಕಲಿಯುಗ ಆರಂಭವಾದಾಗ ವಿಕ್ರಮಾರ್ಕನೇ ಮೊದಲಾದ ಮಹಾರಾಜರು, ಶಕರು, ಶೂದ್ರಾದಿಗಳು ಭೂಮಿಯನ್ನಾಳುತ್ತಾ ನನ್ನನ್ನು ನೋಡದೇನೆಯೇ ಕರ್ಮಾನುಸಾರವಾಗಿ ಊರ್ಧ್ವಲೋಕಕ್ಕೆ ಹೋಗುವರು. ಕೆಲವು ಕಾಲದ ನಂತರ ಚಂದ್ರವಂಶದಲ್ಲಿ ಹುಟ್ಟಿದ ಮಿತ್ರವರ್ಮ ಎಂಬ ಮಹಾರಥಿಯು ತೊಂಡಮಾನ ರಾಜ್ಯದಲ್ಲಿ ನಾರಾಯಣಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಲ್ಲಿ ವಾಸ ಮಾಡುತ್ತಾ ಧರ್ಮದಿಂದ ರಾಜ್ಯಭಾರ ಮಾಡುತ್ತಾ ಅತ್ಯಂತ ಭಾಗ್ಯಶಾಲಿಯಾಗಿ ಕೀರ್ತಿವಂತನಾಗುವನು. ಅವನ ರಾಜ್ಯಭಾರ ಕಾಲದಲ್ಲಿ ಭೂಮಿಯು ಸಾಗುವಳಿ ಇಲ್ಲದೆಯೇ ಸಕಲ ಧಾನ್ಯ ಫಲಗಳನ್ನು ಕೊಡುತ್ತಾ ಭೂಮಿಯು ವೃಕ್ಷಗಳಿಂದ ತುಂಬಿ ಹಸಿರಿನಿಂದ ತುಂಬಿ ಶೋಭಿಸುತ್ತಿರುತ್ತದೆ. ಪ್ರಜೆಗಳೆಲ್ಲರೂ ಧರ್ಮನಿರತರಾಗಿದ್ದು ರೋಗ ರುಜಿನಾದಿ ಯಾವ ಬಾಧೆಗಳಿಂದ ಪೀಡಿಸಲ್ಪಡದೆ ಸುಖ ಸಮೃದ್ಧಿಯ ಜೀವನ ನಡೆಸುವರು. ಮಿತ್ರವರ್ಮನಿಗೆ ಪಾಂಡ್ಯರಾಜನ ಪುತ್ರಿಯಾದ ಮನೋರಮೆಯು ಪತ್ನಿಯಾಗುವಳು. ಇವರ ಮಗನೇ ಆಕಾಶರಾಜ. ಮಿತ್ರವರ್ಮನು ಆಕಾಶರಾಜನಿಗೆ ಶಕವಂಶದ ಧರಣಿದೇವಿಯೊಂದಿಗೆ ವಿವಾಹ ಮಾಡಿಸಿ ರಾಜ್ಯಭಾರವನ್ನು ಅವನಿಗೆ ವಹಿಸಿಕೊಟ್ಟು ವೆಂಕಟಾಚಲದ ಸಮೀಪದ ಶ್ರೇಷ್ಠ ತಪೋವನವನ್ನು ಆಶ್ರಯಿಸಿ ವಾನಪ್ರಸ್ಥಾಶ್ರಮಿಯಾಗುವನು. ರಾಜನಾಗಿ ಆಕಾಶರಾಜನು ಸಮರ್ಥವಾಗಿ ರಾಜ್ಯಭಾರ ಮಾಡುತ್ತಾ ಅಧೀನ ರಾಜರಿಗೆ ಸಾರ್ವಭೌಮನಾಗುವನು. ಏಕಪತ್ನಿ ವ್ರತಸ್ಥನಾದ ಆಕಾಶರಾಜನು ಕೆಲವು ಕಾಲದ ನಂತರ ಮಹಾಯಜ್ಞವನ್ನು ಮಾಡಲು ನಿರ್ಧರಿಸಿ ಆರಣಿ ನದಿ ತೀರದಲ್ಲಿ ಯಜ್ಞವಾಟಕ್ಕಾಗಿ ಚಿನ್ನದ ನೇಗಲಿನಿಂದ ಭೂಮಿಯನ್ನು ಉಳುತ್ತಿದ್ದನು. ತನ್ನ ಹಿಡಿಯಿಂದ ಉಳುಮೆ ಮಾಡಿದ ಭೂಮಿಯಲ್ಲಿ ಧಾನ್ಯ ಚೆಲ್ಲುತ್ತಿರುವಾಗ ಭೂಮಿಯಲ್ಲಿ ತಾವರೆಯ ಹೂವಿನ ಮೇಲೆ ಸಕಲ ಲಕ್ಷಣಯುಕ್ತವಾಗಿದ್ದ ಹೆಣ್ಣು ಶಿಶುವು ಮಲಗಿರುವುದು ಕಾಣಿಸಿತು. ಅದನ್ನು ಕಂಡ ಮಹಾರಾಜನು ಸಂಭ್ರಮದಿಂದ ಶಿಶುವನ್ನೆತ್ತಿಕೊಂಡು ಭೂಮಿದೇವಿಯೇ ನನಗೆ ಮಗಳನ್ನು ಅನುಗ್ರಹಿಸಿದ್ದಾಳೆಂದು ಭಾವಿಸಿ ಅಪರಿಮಿತವಾದ ಆನಂದವನ್ನು ಹೊಂದಿದನು. ಆಗ ಮಂತ್ರಿಗಳೊಡನಿದ್ದ ಆಕಾಶರಾಜನಿಗೆ, ಇವಳು ನಿಜವಾಗಿಯೂ ನಿನಗೆ ಮಗಳೇ, ವಿಶಾಲ ನೇತ್ರೆಯಾದ ಇವಳನ್ನು ಪೋಷಿಸು ಹೀಗೆಂಬ ಅಶರೀರವಾಣಿಯು ಕೇಳಿಸಿತು. ಅಶರೀರವಾಣಿಯ ಮಾತಿನಿಂದ ಸಂತೋಷಗೊಂಡ ರಾಜನು ಮಗುವಿನೊಂದಿಗೆ ಅರಮನೆಗೆ ಹಿಂದಿರುಗಿ ತನ್ನ ರಾಣಿ ಧರಣಿದೇವಿಗೆ ಮಗುವನ್ನಿತ್ತು ದೇವತೆಗಳಿಂದ ಅನುಗ್ರಹಿಸಲ್ಪಟ್ಟು ನನಗೆ ಭೂಮಿಯಲ್ಲಿ ಸಿಕ್ಕ ಈ ಕನ್ಯಾರತ್ನವನ್ನು ನೋಡು ಹೀಗೆಂದು ಹಾಗೆ
ಅಶರೀರವಾಣಿಯ ಮಾತನ್ನು ಸಹ ವಿವರವಾಗಿ ತಿಳಿಸಿದನು. ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.